ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಇಷ್ಟೊಂದು ಜನ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ. ಇದು ನಮ್ಮ ಕಡೆ ಆಚರಣೆ ಮಾಡುವಂತಹ ನಾಗರ ಪಂಚಮಿ ಹಬ್ಬ. ಸೊ ಇದನ್ನು ಕೆಲವು ಕಡೆ ಎಲ್ಲ ಆಚರಣೆ ಮಾಡ್ಬೋದು, ಆದರೆ ಇನ್ನೂ ಕೆಲವು ಕಡೆ ನನಗೆ ಗೊತ್ತಾಗಿರೋ ಪ್ರಕಾರ ಗೌರಿ ಗಣೇಶ ಹಬ್ಬದಲ್ಲಿ ಈ ಥರ ಆಚರಣೆ ಮಾಡ್ತೀವಿ ಅಂತ ಹೇಳಿದರು. ಈ ನಾಗರ ಪಂಚಮಿಯಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನಲ್ಲಿ ಸಂಕ್ಷಿಪ್ತವಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವು ಕಡೆ ಒಂದೊಂದು ಪದ್ಧತಿಯಲ್ಲಿ ಆಚರಣೆ ಮಾಡಲಾಗುತ್ತೆ. ನಮ್ಮ ಸೈಡಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಪಂಚಮಿ ಹಬ್ಬ ಅಂತಿದ್ದಂಗೆ ಎಲ್ಲರಿಗೂ ನೆನಪಾಗೋದು ಉಂಡೆಗಳು. ಸೊ ವೆರೈಟಿ ಉಂಡೆಗಳನ್ನು ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಸೊ ಕೆಲವು ಕಡೆ ಅದು ಪದ್ಧತಿ ಇರ್ಬೋದು, ಇನ್ನು ಕೆಲವು ಕಡೆ ಆಚರಣೆಯಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ನಾಗಪ್ಪನಿಗೆ ಹಾಲು ಹಾಕುವಾಗ ಏನೇನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ಕೂಡ ಹೇಳ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಜೋಳ ಅಂದರೆ ಗೊತ್ತಲ್ವಾ, ಜೋಳದ ರೊಟ್ಟಿ, ಜೋಳದ ಮುದ್ದೆ ಊಟ ಮಾಡ್ತೀವಲ್ಲ, ಅದನ್ನು ಹಂಚಲ್ಲಿ ಹುರಿದಾದ್ಮೇಲೆ ಅಂದರೆ ಫ್ರೈ ಮಾಡಿದಾಗ ಈ ಥರ ಹರಳಾಗುತ್ತೆ. ಪಾಪ್ಕಾರ್ನ್ ಬರುತ್ತಲ್ವ, ಕಾರ್ನ ಫ್ರೈ ಮಾಡಿದಾಗ ಹೇಗೆ ಅದು ಹರಳುಕೊಳ್ಳುತ್ತಿರುತ್ತಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲೇ ಜೋಳದ ಕಾಳನ್ನು ಕೂಡ ಈ ಥರ ಹರಳುಕಾಳಾಗಿ ಮಾಡ್ಕೊಳ್ತಾರೆ. ಇದು ನಾಗಪ್ಪನಿಗೆ ನಮ್ಮ ಊರಲ್ಲಿ ವಿಶೇಷವಾಗಿ ನೈವೇದ್ಯ ಮಾಡುವಂತಹ ವಸ್ತು. ಇದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಗೆಜ್ಜೆ ವಸ್ತ್ರ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಕಾಟನಲ್ಲಿ ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಎಲ್ಲ ಮಾಡಿದ್ದಾರೆ. ಇದನ್ನು ಗೆಜ್ಜೆ ವಸ್ತ್ರ ಅಂತ ಹೇಳಿ ಕರೀತಾರೆ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಯೆಲ್ಲೋ ಕಲರು ನಾಗಪ್ಪನಿಗೆ ಹಾಕ್ತಾರೆ, ಹಾಗೆಯೇ ಕೆಲವರು ರೆಡ್ ಕೂಡ ಹಾಕಿದ್ದಾರೆ, ಅದು ವಿಘ್ನೇಶ್ವರನಿಗೆ ಮಾಡಲಾಗುತ್ತೆ ಅಂತ ಹೇಳಿದರು. ಇದು ಬಂದುಬಿಟ್ಟು ಮುತ್ತೈದರಿಗೆ, ಅಲ್ಲಿ ಬಂದಂಥವ್ರಿಗೆ ಉಡಿ ಕೊಡೋದಕ್ಕೆ ಎಳ್ಳು, ಚಿಗಳಿ, ಹಾಗೆಯೇ ಅಡಿಕೆ, ಆಮೇಲೆ ನೆಲ್ಲಕ್ಕಿ, ನೆಲಗಡಲೆ ಇದನ್ನೆಲ್ಲ ರೆಡಿ ಮಾಡಿರ್ತಾರೆ. ಮತ್ತು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರುತ್ತಲ್ಲ ಅದೇ ಪ್ರೊಸೀಜರು. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕಡಲೆ, ಸಜ್ಜೆ ಮತ್ತು ಅವರೆಕಾಳು. ಇದನ್ನು ನಮ್ಮೂರಲ್ಲಿ, ನಮ್ಮ ಹಳ್ಳಿಯಲ್ಲಿ ನಾಗಪ್ಪನಿಗೆ ವಿಶೇಷವಾಗಿ ನೆನೆ ಹಾಕ್ಬಿಟ್ಟು ನೈವೇದ್ಯ ಮಾಡಲಾಗುತ್ತೆ. ಇದು ಕೆಲವು ಕಡೆ ಆಚರಣೆಯಲ್ಲಿ ಇದೆಯಾ ಇಲ್ವಾ ಈಗಲೂ ಗೊತ್ತಿಲ್ಲ ನನಗೆ, ಬಟ್ ನಮ್ಮೂರಲ್ಲಿ ಪ್ರತಿ ವರ್ಷವೂ ನಮ್ಮ ಅಮ್ಮರು ಆಚರಣೆ ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ. ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾಗಪ್ಪನಿಗೆ ಈ ಹರಳುಕಾಳು, ಜೋಳದಲ್ಲಿ ಹುರಿದಿರ್ತಕ್ಕಂಥ ಹರಳುಕಾಳು ಮತ್ತು ಸಜ್ಜೆ, ಕಡಲೆಕಾಳು, ಹಾಗೆಯೇ ಅವರೆಕಾಳು ಮೂರನ್ನು ನೆನೆ ಹಾಕ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಈ ಹರಳನ್ನು ಕೂಡ ತಗೊಂಡು ಹೋಗಲಾಗುತ್ತೆ. ಕೆಲವು ಕಡೆ ಈ ಪದ್ಧತಿ ಇರೋದಿಲ್ಲ, ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಚೌತಿ ದಿನ ಹಾಲು ಹಾಕೋ ಹಿಂದಿನ ದಿನ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಸೈಡೆಲ್ಲ. ಅದರಲ್ಲೇನು ವಿಶೇಷ ಅಂತ ಕೇಳ್ಬೋದು. ಅವತ್ತಿನ ದಿನ ರೊಟ್ಟಿ ಹಬ್ಬ ಅಂತ ಹೇಳಿಬಿಟ್ಟು ಅದಕ್ಕೆ ನೋಡಿ ಫೈನಲ್ ಆಗಿ ಎಳ್ಳು ಮತ್ತು ಇದು ಮೆಣಸಿನ ಬೀಜ ಬರುತ್ತಲ್ಲ, ಮೆಣಸಿನಕಾಯಲ್ಲಿರ್ತಕ್ಕಂಥ ಒಳಗಿನ ಬೀಜ, ಜೀರಿಗೆ ಮೂರನ್ನು ಮಿಕ್ಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿ ಲಟ್ಟಿಸ್ಬಿಟ್ಟು ಇದನ್ನು ಬೇಯಿಸಿ ಇಟ್ಕೊಳ್ತಾರೆ ಮನೆಯಲ್ಲಿ. ಯಾಕೆ ಇದು ಅಂತ ಕೇಳಿದಾಗ, ಶ್ರಾವಣದಲ್ಲಿ ನಮ್ಮ ಕಡೆ ಬಂದುಬಿಟ್ಟು ಸೋಮವಾರ ಮತ್ತು ಶನಿವಾರ ಕೆಲವೊಂದು ವಾರಗಳಲ್ಲಿ ಹಂಚಲ್ಲಿ ಏನೂ ಅಡುಗೆ ಮಾಡಲ್ಲಂತೆ, ಮೀನ್ಸ್ ರೊಟ್ಟಿ ಚಪಾತಿ ಆ ಥರ ಏನೂ ಮಾಡಲ್ಲ. ಹಾಗಾಗಿ ರೊಟ್ಟಿ ಹಬ್ಬ ಅಂತ ಹೇಳಿ ಮೊದಲೇ ಮಾಡಿ ಇದನ್ನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದನ್ನು ರೊಟ್ಟಿ ಹಬ್ಬ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಕಾಂಬಿನೇಷನ್ ಆಗಿ ಎಣ್ಗಾಯಿ, ಚಟ್ನಿ ಪುಡಿಗಳು ಮತ್ತು ಕಾಳಿನ ಪಲ್ಯಗಳನ್ನು ಕೂಡ ಮಾಡ್ತಾರೆ ಅವತ್ತು. ಅದನ್ನು ನೈವೇದ್ಯ ಕೂಡ ಮಾಡ್ತಾರೆ ದೇವರಿಗೆ. ಸೊ ಇದು ನಮ್ಮ ಕಡೆ ಆಚರಣೆ, ರೊಟ್ಟಿ ಹಬ್ಬದ ಆಚರಣೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಉಂಡೆಗಳನ್ನೆಲ್ಲ ಅವ್ರಿಗೆ ಯಾವ್ಯಾವ ರೀತಿ ಕಂಪಲ್ಸರಿ ಬಂತು ಅಂದರೆ ಕಡಲೆ ಉಂಡೆ, ಉರ್ಗಡ್ಲೆ, ಆಮೇಲೆ ಶೇಂಗಾ ಉಂಡೆ, ಎಳ್ಳುಂಡೆ, ಕೆಲವರು ಬೇಕು ಅಂದರೆ ರವೆ ಉಂಡೆ, ಬೇಸನ್ ಉಂಡೆ, ಹಾಗೆಯೇ ಬೇರೆ ಥರದ ಉಂಡೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಇವರು ನಮ್ಮ ಸಿಸ್ಟರ್ಸ್ ಅಂದರೆ ನಮ್ಮ ಲಾಸ್ಟ್ನೇ ತಾತನ ಮನೇಲಿ ಉಂಡೆ ಕಟ್ತಾ ಇದ್ದರು. ಅಮ್ಮ ಆಲ್ರೆಡಿ ಕಟ್ಟಿ ಮುಗಿಸಿದ್ರು. ಇವರು ನಮ್ಮ ಲಾಸ್ಟ್ನೇ ತಾತನ ಹೆಂಡತಿ ಅಂದರೆ ಅಜ್ಜಿ, 4ನೇ ಅಜ್ಜಿ ಇವರು. ಪಾಕ ನೋಡಿ ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ರು. ಆಲ್ರೆಡಿ ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಉಂಡೆಗಳನ್ನು ಕಟ್ಟಿ ಮುಗಿಸ್ತಾ ಇದ್ದರು. ಇದು ಕಡಲೆ ಪೌಡರು, ಅದನ್ನು ಪೌಡ್ರ್ ಮಾಡಿ ಜರಡಿ ಇಟ್ಕೊಂಡಿದ್ದಾರೆ. ಇದು ಶೇಂಗಾ, ಅದನ್ನು ಕೂಡ ಫ್ರೈ ಮಾಡಿ ತರಿಯಾಗಿ ಮಿಕ್ಸರ್ ಜಾರಲ್ಲಿ ಅಥವಾ ದುಂಡಿಯಲ್ಲಿ ಕೂಡ ರುಬ್ಕೊಳ್ತಾರೆ. ಈ ಥರ ಮಾಡಿ ಪೌಡ್ರನ್ನ ಫಸ್ಟ್ಗೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಣ ಕೊಬ್ಬರಿನೂ ಕೂಡ ಆಲ್ರೆಡಿ ಹಾಕಿದ್ದಾರೆ. ಇದು ಬಂದುಬಿಟ್ಟು ಎಳ್ಳು, ಬಿಳಿ ಎಳ್ಳನ್ನು ಮೇಲೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ಒಣ ಕೊಬ್ಬರಿ, ಹಾಗೆಯೇ ಜಾಜ್ಕಾಯಿ, ಏಲಕ್ಕಿ ಪೌಡರ್ ಕೂಡ, ಶುಂಠಿ ಪೌಡರು, ಇದನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಫಸ್ಟ್ ಇಟ್ಕೊಳ್ತಾರೆ. ಎಲ್ಲ ಐಟಮ್ಗೂ ಅಷ್ಟೇ ಕಡ್ಲಿ ಪೌಡರು ಅದು ಮತ್ತು ಶೇಂಗಾ, ಎಳ್ಳು ಸಪ್ರೇಟೇ ಉಂಡೆ ಕಟ್ತಾರೆ. ಎಲ್ಲದಕ್ಕೂ ಕೂಡ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಪಾಕ ಮಾಡಿ ನೋಡಿ ಕಲಸಾದ್ಮೇಲೆ ಶೇಂಗದ್ದು ಈ ಥರ ರೆಡಿ ಆಗುತ್ತೆ. ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾರೆ. ಕೆಲವ್ರಿಗೆ ಗೊತ್ತಿದೆ, ಯಾರಿಗೆಲ್ಲ ಗೊತ್ತಿಲ್ಲ, ಸೊ ಅವರಿಗೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಉಂಡೆ ಹಬ್ಬದಲ್ಲಿ ಅಂದರೆ ನಾಗ ಪಂಚಮಿಯಲ್ಲಿ ವಿಶೇಷ ಏನಂದರೆ ತುಂಬ ಉಂಡೆಗಳನ್ನು ಕಟ್ತಾರೆ. ಯಾಕಪ್ಪ ಅಂತಂದರೆ ಅವರು ಮನೆ ಮಕ್ಕಳು ಅಥವಾ ನೆಂಟ್ರಿಸ್ಟಿಗೆಲ್ಲ ಈ ಟೈಮಲ್ಲಿ ಉಂಡೆಗಳನ್ನು ತಗೊಂಡೋಗಿ, ಕಾಯಿ ಉಂಡೆ ಅಂತಲೇ ಒಂದು ವಾಡಿಕೆ ಇದೆ. ನೋಡಿ ಕಡಲೆ ಪೌಡರ್ಗೆ ಪಾಕ ಮಾಡಿರ್ತಕ್ಕಂಥ ಒಂದು ಇದನ್ನು ರೆಡಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಕಟ್ಟಿದಾಗ ಉಂಡೆ ಈ ಥರ ರೆಡಿ ಆಗುತ್ತೆ. ನೋಡಿದ್ರೇ ಬಿಸಿಯಾಗಿದ್ದಾಗ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಎಲ್ಲದಕ್ಕೂ ಅಷ್ಟೇ ಕಡಲೆ ಪೌಡರ್ಗೂ ಇದೇ ಥರ ಪಾಕ ಹಾಕ್ಕೊಂಡು
ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಕಟ್ತಾರೆ. ಸೊ ಪೌಡರ್ಗಳಿಗೆ ಏನು ಮಾಡ್ತಾನೆ ಮೊದಲು ಒಣ ಕೊಬ್ಬರಿ ಪೌಡರು, ಹಾಗೆಯೇ ಏನು ಫ್ಲೇವರ್ಗೋಸ್ಕರ ಏಲಕ್ಕಿ, ಜಾಜಿಕಾಯಿ, ಶುಂಠಿ ಅದೆಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡು ಪಾಕನ ಹೇಗೆ ಮಾಡ್ಕೊಳ್ತಾರೆ ಅಂದರೆ ಬೆಲ್ಲನ ಕರಗಿಸಿ ಸೋಸಿ ಅದನ್ನು ಪಾಕ ಸ್ವಲ್ಪ ಗಟ್ಟಿ ಬರಬೇಕು, ಆ ಒಂದು ಹದಕ್ಕೆ ರೆಡಿ ಮಾಡಿ ಮೊದಲೇ ಇಟ್ಕೊತಾರೆ. ಎಲ್ಲದಕ್ಕೂ ಬೇಕಲ್ವ, ಹಾಗಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ನಾವು ಯಾವ್ಯಾವೆಲ್ಲ ಉಂಡೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೆ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ತಾರೆ. ಸೊ ನೋಡಿದರೆ ಒಂಥರ ಡಿಫ್ರೆಂಟ್ ಇರುತ್ತೆ. ಕೆಲವ್ರಿಗೆ ಗೊತ್ತಿದೆ ಯೂಶ್ವಲಿ ಇದರಲ್ಲಿ ಏನು ವಿಶೇಷ ಅಂತ ಕೆಲವ್ರು ಕ್ವಶನ್ ಕೂಡ ಮಾಡ್ಬೋದು, ಬಟ್ ಕೆಲವು ಕಡೆ ಪದ್ಧತಿ ಇಲ್ಲ, ಹಾಗಾಗಿ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡಲ್ಲ ಈ ಹಬ್ಬದಲ್ಲಿ. ಕೆಲವರು ತುಂಬ ಜನಗಳಿದ್ರೆ 10 kg 6 kg ಈ ಥರ ಪದಾರ್ಥಗಳನ್ನು ಬಳಸ್ಕೊಂಡ್ಬಿಟ್ಟು, ಈಗ ಶೇಂಗಾದ್ದು ಇವಾಗೆಲ್ಲ ಕಡಿಮೆ ಮಾಡಿದ್ದಾರೆ, ತಿನ್ನೋದು ಕಡಿಮೆ ಆಗಿದೆ ಅಂತೇಳಿ ಕರ್ಜಿಕಾಯಿ ಮಾಡ್ತಾರೆ ಉಂಡೆ ಬದಲಾಗಿ. ಆದರೂ ಕೊಡೋರಿಗೆ ನೆಂಟ್ರಿಸ್ಟ್ಗೆಲ್ಲ ಕೊಡಬೇಕು ಅಂತ ಹೇಳಿ ಮಿನಿಮಮ್ ಒಂದು 4 kg ಆದರೂ ಕಟ್ತಾರೆ. ಅಂದರೆ ಕಂಪ್ಲೀಟ್ ಎಲ್ಲ ನೆಂಟರು ಅವ್ರಿಗೆ ಯಾರ್ಯಾರಿಗೆಲ್ಲ ಹತ್ತಿರ ಸಂಬಂಧಿ ಇರ್ತಾರೋ ಅವ್ರಿಗೆಲ್ಲ ಇವಾಗ ಉಂಡೆಗಳು, ಅದ್ರ ಜೊತೆಗೆ ಕಾಯಿ ಮತ್ತು ಉಡಕ್ಕಿ ಅಂತ ಹೇಳಿ ತಗೊಂಡೋಗಿ ನಮ್ಮ ಕಡೆ ಪದ್ಧತಿ ಇದೆ, ಅದು ಕೊಟ್ಟು ಬರ್ತಾರೆ ಮಾತಾಡಿಸ್ಕೊಂಡು. ಇದು ಕೆಲವು ಕಡೆ ಇದೆಯಾ ಇಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕಂಪಲ್ಸರಿ ಇದೆ. ಅದರಲ್ಲೂ ಮನೆ ಮಕ್ಕಳಿಗಂತೂ ಕಂಪಲ್ಸರಿ ಕಾಯಿ ಉಂಡೆ ಕೊಟ್ಟೇ ಕೊಡ್ತಾರೆ. ಆ ಉಂಡೆ ಕಟ್ಟೋದನ್ನು ಪ್ರೊಸೀಜರ್ ಮೂಲಕನೇ ಕಂಪ್ಲೀಟ್ ತೋರಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು, ಬಟ್ ಹೋಗೋದ್ರೊಳಗೆ ಆಲ್ರೆಡಿ ಕಟ್ಬಿಟ್ಟಿದ್ರು ಅಮ್ಮರು. ಸೊ ಲಾಸ್ಟ್ನೇ ತಾತರ ಮನೆಗೆ ಇನ್ನೂ ಕಟ್ತಾಯಿದ್ರು ಅಂತ ಹೇಳಿ ನಾನು ಅವಾಗಿನೂ ಮಾತಾಡ್ಸ್ಕೊಂಬರಕ್ಕೆ ಹೋದೆ ತಾತನ. ಅವಾಗ ಸ್ವಲ್ಪ ನಾನು ವೀಡಿಯೋ ಕ್ಲಿಪ್ ತೊಗೊಂಡಿದ್ದಷ್ಟೇ. ನಾನು ತೋರಿಸಿದ್ನಲ್ಲ ಆವಾಗಲೇ ಅಜ್ಜಿ, ಅವರು ಲಾಸ್ಟ್ ನಮ್ಮ ತಾತರು 4 ಜನ. ಸೊ ಅದರಲ್ಲಿ ಲಾಸ್ಟ್ನೇ ತಾತನ ವೈಫ್ ಅವರು. ಇನ್ನು ಉಳಿದ ತಾತರು ಮತ್ತು ಅಜ್ಜಿಗಳು ಇವಾಗಿಲ್ಲ. ಇದು ಎಳ್ಳು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದಕ್ಕೆ ಬೆಲ್ಲ ಪಾಕ ಮಾಡಿ ಉಂಡೆ ಕಟ್ಟೋದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಇನ್ನೊಬ್ಬ ಚಿಕ್ಕಪ್ಪನ ಮಕ್ಕಳು ಬಂದಿದ್ದರು, ಅವರು ಕೂಡ ಊರಿಗೆ. ಸೊ ಉಂಡೆ ಎಲ್ಲ ಕಟ್ತಾ ಇದ್ದರು ಲಾಸ್ಟ್ನೇ ತಾತರ ಮನೆಯಲ್ಲಿ. ಇದು ಬಂದುಬಿಟ್ಟು ಮಿಟ್ಗಿ ಮಾಡ್ತಾ ಇದ್ದಾರಲ್ವ ಎಳ್ಳಿಂದು. ಸೊ ಇದು ನೈವೇದ್ಯಕ್ಕೆ ಇಡೋ ಅಂಥದ್ದು, ಉಂಡೆ ಮಾಡಲ್ಲ ದೇವರಿಗೆ. ಅಂದರೆ ನಾಗಪ್ಪನಿಗಿರ್ಬೋದು ಅಥವಾ ಬೇರೆ ದೇವರುಗಳಿಗೆ ನೈವೇದ್ಯ ಮಾಡಬೇಕು ಅಂದರೆ ಈ ಥರ ಮುಷ್ಟಿಯಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಇದು ಅಕ್ಕಿ ಹಿಟ್ಟು, ಇದಕ್ಕೂ ಕೂಡ ಅದೇ ಪಾಕ. ಸೊ ಎಲ್ಲದಕ್ಕೂ ಒಂದೇ ಪಾಕನೇ ರೆಡಿ ಮಾಡಿ ಇಟ್ಕೊಳ್ತಾರೆ. ಆ ಪಾಕನ ಅಕ್ಕಿ ಹಿಟ್ಟಿಗೆ ಹಾಕ್ಬಿಟ್ಟು ತಂಬಿಟ್ಟು ಅಂತ ಹೇಳಿ ಸ್ವಲ್ಪ ನೈವೇದ್ಯ ಪೂರ್ತಕ್ಕೆ ಮಾಡ್ತಾರೆ. ಇದು ನಮ್ಮ ಕಡೆ ಇರ್ತಕ್ಕಂಥ ಪದ್ಧತಿ. ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಏನಿದೆ ಅಂತ ಕೆಲವರು ಹೇಳ್ಬೋದು, ಬಟ್ ಕೆಲವು ಕಡೆ ಪದ್ಧತಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಹಾಗಾಗಿ ಇದನ್ನು ಸ್ವಲ್ಪ ನಮ್ಮ ಕಡೆ ಹೇಳಿದ್ನಲ್ಲ, ಹರಳು ಆಮೇಲೆ ಸಜ್ಜೆ ಇದೆಲ್ಲ ಬೇಕೇ ಬೇಕು ಅಂತ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂದರೆ, ನೈವೇದ್ಯ ಮಾಡುವಾಗ ಪಂಪ್ಕಿನ್ ಲೀಫ್ ಏನು ಬರುತ್ತಲ್ಲ, ಕುಂಬಳೆಲೆ ಅಂತ ಕರೀತಾರೆ, ಅದು ಕಂಪಲ್ಸರಿ ಬೇಕಂತೆ ಈ ಒಂದು ನೈವೇದ್ಯಕ್ಕೆ. ನಾಗಪ್ಪನಿಗೆ ನೈವೇದ್ಯ ಮಾಡೋದಕ್ಕೆ ಆ ಪಂಪ್ಕಿನ್ ಲೀಫು ಕಂಪಲ್ಸರಿ ಬೇಕು. ಅದರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ್ನ ಹಾಕ್ಬಿಟ್ಟು ನೈವೇದ್ಯ ಮಾಡ್ತಾರೆ ನಾಗರಕಲ್ಲ ಹತ್ರ ಹೋಗ್ಬಿಟ್ಟು. ಇದು ನಮ್ಮ ಕಡೆಯ ವಿಶೇಷ. ಸೊ ನಿಮ್ಮ ಸೈಡ್ ಹೇಗೆ ಮಾಡ್ತೀರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.